ಕಾಂಗ್ರೆಸ್ನಲ್ಲಿ ಈ ಶಾಸಕರ ಮುನಿಸು ಇನ್ನೂ ಕೂಡ ತಣಿತಾ ಇಲ್ಲ. ಮಂಡ್ಯ ಜಿಲ್ಲೆಯ ಸಚಿವರ ಸ್ವಾಗತಕ್ಕೂ ಕೂಡ ಶಾಸಕರು ಬರಲಿಲ್ಲ. ಸಚಿವರ ಒಂದು ಸ್ವಾಗತಕ್ಕೆ ಬರಬೇಕಾಗಿತ್ತು ಶಾಸಕರು, ಆದ್ರೆ ಬರಲಿಲ್ಲ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು, ಡಿಕೆಶಿ ಸಂಪುಟದ ಸಚಿವಾಕಾಂಕ್ಷಿಯಾಗಿದ್ದ ರಮೇಶ್ ಬಾಬು ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ರಮೇಶ್ ಬಾಬು ಅವರು ಮುನ್ಸ್ಕೊಂಡಿದ್ದಾರೆ. ಜಿಲ್ಲೆಯ ಇಬ್ಬರು ಸಚಿವರ ಸ್ವಾಗತ ಸಮಾರಂಭಕ್ಕೆ ಗೈರು. ನರೇಂದ್ರ ಸ್ವಾಮಿ, ಚೆಲುವರಾಯಸ್ವಾಮಿಗೆ ಸ್ವಾಗತ ಇತ್ತು. ಆ ಒಂದು ಸ್ವಾಗತ ಕಾರ್ಯಕ್ರಮಕ್ಕೆ ಇವರು ಮಾತ್ರ ಬರಲಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಮುಗಿದ್ರೂ ಕೂಡ ಕಾಂಗ್ರೆಸ್ನೊಳಗಿನ ಶಾಸಕರ ಮುನಿಸು ಮಾತ್ರ ಇನ್ನೂ ಕೂಡ ತಣ್ಣಗಾಗಿಲ್ಲ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಮಂಡ್ಯದಲ್ಲಿ ಇಬ್ಬರು ಸಚಿವರಿಗೆ ಅದ್ದೂರಿ ಸ್ವಾಗತ ಕಾರ್ಯಕ್ರಮ ನಡೆದರೂ ಕೂಡ ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಜಿಲ್ಲೆಯ ಪ್ರಮುಖ ಶಾಸಕರೊಬ್ಬರು ಕಾರ್ಯಕ್ರಮಕ್ಕೆ ಗೈರಾಗಿರತಕ್ಕಂಥ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಸಿಗ್ತಕ್ಕಂಥ ನಿರೀಕ್ಷೆಯಲ್ಲಿದ್ರು. ಆದರೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವರು ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿವೆ. ಇದರ ನಡುವೆ ಮಂಡ್ಯಕ್ಕೆ ಸಚಿವರಾದ ಬಳಿಕ ಮೊದಲ ಬಾರಿಗೆ PM ನರೇಂದ್ರ ಸ್ವಾಮಿ ಅವರು ಹಾಗೂ ಎನ್ ಚೆಲುವರಾಯಸ್ವಾಮಿ ಅವರು ಆಗಮಿಸಿದ್ರು. ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅದ್ದೂರಿ ಸ್ವಾಗತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಶಾಸಕರು ಇಲ್ಲ. ಇನ್ನು ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಈಗ ಅಭಿಪ್ರಾಯ ಸಂಗ್ರಹ ವೇಳೆ ಅಲ್ಲೊಂದು ಗಲಾಟೆ ನಡೆದಿತ್ತು. ರಂಗೇಗೌಡ ಅನ್ನುವಂಥವರ ಮೇಲೆ ಖಲೀಂ ಪಾಷಾ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ ಕೂಡ ಕೇಳಿಬಂದಿದೆ. ಖಲೀಂ ಪಾಷಾ ಕ್ಷಮೆ ಯಾಚಿಸಬೇಕು ಅಂತ ಇದೀಗ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ತಕ್ಷಣವೇ ಖಲೀಂ ಪಾಷಾ ಅವರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ, ಹೊರಟೋಗಿದ್ದಾರೆ. ಎಲ್ಲ ಸರಿಪಡಿಸ್ತೇವೆ ಅಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪ್ರಸನ್ನ ಅವರು ಈಗ ಹೇಳಿದಾರಂತೆ. ಈಗ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಮತ್ತೊಮ್ಮೆ ಬಹಿರಂಗ ಆಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಗಾಗಿ ನಡೀತಿದ್ದಂಥ ಅಭಿಪ್ರಾಯ ಸಂಗ್ರಹ ಸಭೆಯೇ ಗಲಾಟೆಯ ವೇದಿಕೆಯಾಗಿ ಈಗ ಮಾರ್ಪಟ್ಟಿದೆ. ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳು ಈಗ ಬಹಿರಂಗವಾಗಿ ಸ್ಫೋಟಗೊಂಡಿದೆ. ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯ ಜೊತೆಗೆ ಹಲ್ಲೆಯ ಆರೋಪ ಕೂಡ ಕೇಳಿಬಂದಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತು ನಡೆದಿರತಕ್ಕಂಥ ಒಂದು ಘಟನೆ ಅದು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಹಾಗೂ ಮುಖಂಡರಿಂದ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇತ್ತು. ಇದೇ ವೇಳೆ ರಂಗೇಗೌಡ ಅನ್ನುವಂಥವರ ಮೇಲೆ ಖಲೀಂ ಪಾಷಾ ಹಲ್ಲೆ ನಡೆಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಪಕ್ಷದ ಏನು ಸಂಘಟನೆ ಸೃಜನ್ ಅಭಿಯಾನ ನಡೀತಾ ಇದೆ. ನಿನ್ನೆ ದಿನ ಕೊನೆಯ ವಿಧಾನಸಭಾ ಕ್ಷೇತ್ರವಾದಂಥ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥದ್ದಾಯಿತು. ಅದಾದ ನಂತರ ಮಧ್ಯಾಹ್ನ ಏನು ಸೌತ್ ಬ್ಲಾಕ್ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ನ ಒಂದು ಅಭಿಪ್ರಾಯ ಸಂಗ್ರಹ ನಡೀತಾ ಇತ್ತು. ಕಾಂಗ್ರೆಸ್ ಪಕ್ಷದ